ಪುರಾಣ ಪುಣ್ಯ ಪ್ರಸಿದ್ಧವಾದ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ತನ್ನದೇ ಆದ ಮಹತ್ವವಿದೆ. ಕಡಿದಾದ ಬೆಟ್ಟ, ಸುತ್ತಮುತ್ತ ಕಣ್ತುಂಬುವ ವನಸಿರಿ, ಬೆಟ್ಟದ ತುದಿಯಲ್ಲಿ ಸಿದ್ದೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ರೇಷ್ಮೆ ನಾಡು ರಾಮನಗರದಿಂದ 14.2 ಕಿಲೋಮೀಟರ್ ದೂರದಲ್ಲಿ ಈ ಬೆಟ್ಟವಿದೆ. ಇದು SRS ಬೆಟ್ಟವೆಂದೇ ಪ್ರಸಿದ್ಧಿ. ಈ ಬೆಟ್ಟದ ಮುಂಭಾಗ ರೇಣುಕಾಂಬ ದೇವಿಯ ಸನ್ನಿಧಿ ಇದೆ. ಅಮ್ಮನವರು ಸಿದ್ದೇಶ್ವರ ಸ್ವಾಮಿಯ ಅಣತಿ ಮೇರೆಗೆ ಮುಂಭಾಗದಲ್ಲಿ ನೆಲೆ ನಿಂತಿದ್ದಾರೆ. ಈ ಬೆಟ್ಟವು ಏಕಶಿಲಾ ಬೆಟ್ಟವಾಗಿದ್ದು 3066 ಅಡಿ ಎತ್ತರವಿದೆ. ಬೆಟ್ಟ ಹತ್ತುವ ಮುಂಚೆ ಮರಳು ಸಿದ್ದೇಶ್ವರ, ಗಣೇಶ, ವೀರಭದ್ರ ಸ್ವಾಮಿ ದೇವಾಲಯಗಳಿವೆ. ಬಾಗಿದ ಬೆಟ್ಟ, ಸುತ್ತಮುತ್ತ ಹಸಿರು ಸಿರಿ, ಬಂಡೆಯ ಮೇಲೆ ಕೆತ್ತಿದ ಮೆಟ್ಟಿಲುಗಳು ಕಣ್ಣಿಗೆ ಹೊಸ ಅನುಭವ ಕೊಡುತ್ತವೆ. ಸುಮಾರು 700 ವರ್ಷಗಳ ಹಿಂದೆ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಬಂದು ತಪಸ್ಸು ಮಾಡಿ ಲಿಂಗದ ರೂಪದಲ್ಲಿ ನೆಲೆಸಿದ್ದಾರೆ. ಭಕ್ತರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ. ಪಾಂಡವರು ಕೂಡ ಅಜ್ಞಾತವಾಸದಲ್ಲಿ ಬಂದು ಇಲ್ಲಿ ನೆಲೆಸಿದ್ದರು ಎಂಬ ಪ್ರತೀತಿ ಇದೆ. ಪಾಂಡವರು ಮರಳಿನಿಂದ ಮಾಡಿ ಲಿಂಗವನ್ನು ಪೂಜಿಸಿದರು. ಇದಕ್ಕೆ ಮರಳು ಸಿದ್ದೇಶ್ವರವೆಂದು, ಭೀಮನು ಕಾಶಿಯಿಂದ ತಂದ ಲಿಂಗಕ್ಕೆ ಭೀಮೇಶ್ವರ ಸ್ವಾಮಿ ಎಂದು ಹೆಸರಿಟ್ಟು ಪೂಜಿಸಿದರು ಎಂಬ ನಂಬಿಕೆ ಇದೆ. ತುದಿಯಲ್ಲಿ ಪೂರ್ವಾಭಿಮುಖವಾಗಿ ಹಾಗೂ ಪಶ್ಚಿಮಾಭಿಮುಖವಾಗಿ 2 ಮಂಟಪಗಳಿದ್ದು ಅವು ಸ್ವಾಮಿಯ ಶಿಷ್ಯರಾದ ಸಿದ್ದರಾಮೇಶ್ವರ ಹಾಗೂ ಮುನೇಶ್ವರ ಮಂಟಪಗಳಾಗಿವೆ. ಇಲ್ಲಿ ಪ್ರತಿ ವರ್ಷವೂ ಬುದ್ಧ ಪೂರ್ಣಿಮೆಯೆಂದು ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯುತ್ತದೆ. ಸಾವಿರಾರು ಭಕ್ತರು ಇಲ್ಲಿ ಬಂದು ಅಗ್ನಿಕೊಂಡ ಮಹೋತ್ಸವ ಹಾಗೂ ರಥೋತ್ಸವವನ್ನು ನಡೆಸುತ್ತಾರೆ. ಬೆಳಗಿನ ಜಾವ ಅಗ್ನಿಕೊಂಡೋತ್ಸವ ನಡೆಯುತ್ತದೆ. ಮಧ್ಯಾಹ್ನ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ಸಂಜೆ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಅನ್ನದಾಸೋಹ ಕಾರ್ಯಕ್ರಮಗಳು ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡುತ್ತವೆ. ಹೀಗೆ 3 ದಿನಗಳ ಕಾಲ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯುತ್ತದೆ. ಸಾವಿರಾರು ಭಕ್ತರು ಬಂದು ದೇವರ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಪ್ರತಿ ವರ್ಷದಂತೆ 2024-25ನೇ ಸಾಲಿನ ಈ ಬುದ್ಧ ಪೂರ್ಣಿಮೆಯದಂದು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ತುಂಬ ಅದ್ದೂರಿಯಾಗಿ ಮತ್ತು ಭಕ್ತ ಮಹಾಶಯರು ಎಲ್ಲ ಮೂಲೆ ಮೂಲೆಗಳಿಂದನೂ ಬಂದು ಇವತ್ತು ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದನೂ ಆಚರಿಸಿದ್ದಾರೆ. ಭಕ್ತ ಮಹಾಶಯರು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯ ಏನು ಆಶೀರ್ವಾದ ತೇರನ್ನು ಎಳೆದು ಅವರು ಸಂತೋಷದಿಂದ ಅವರ ರೇವಣಸಿದ್ದೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಇಲ್ಲಿ ಮಹಾದಾಸೋಹದಲ್ಲಿ ಎಲ್ಲ ಪ್ರಸಾದ ವಿನಿಯೋಗ ಮಾಡಿಕೊಂಡು ಮತ್ತು ಬೆಳಗ್ಗೆ ಇವತ್ತು 6:45 ಕೊಂಡ ಆಯಿತು. ಅದನ್ನು ಕೂಡ ಒಂದು ಸಂಪನ್ನ, ಆ ಕೊಂಡನೂ ಕೂಡ ಸಂಪನ್ನ ಆಯಿತು. ತುಂಬ ಅಚ್ಚುಕಟ್ಟಾಗಿ ನಡೆಯಿತು. ಮತ್ತು ಇಲ್ಲೆಲ್ಲರೂ ಅಷ್ಟೇ, ಇಲ್ಲಿ ಸುತ್ತಮುತ್ತ ಸೇವಾ ಗ್ರಾಮಸ್ಥರಿರ್ಬೋದು ಮತ್ತು ಬರೋ ಭಕ್ತಾದಿ ಮಹಾಶಯರಿರ್ಬೋದು, ಎಲ್ಲರೂ ಈ ರೇವಣಸಿದ್ದೇಶ್ವರ ಸ್ವಾಮಿಯ ಒಂದು ರಥೋತ್ಸವ ಅಂದರೆ ಅವ್ರಿಗೇನೋ ಒಂದು ಉತ್ಸಾಹ. ಆ ಒಂದು ಉತ್ಸಾಹದಿಂದ ಲಕ್ಷಾಂತರ ಜನ ಇವತ್ತು 3 ದಿವಸಗಳ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂಥದ್ದು ರಥೋತ್ಸವ ಆದಮೇಲೆ ಸಂಜೆ ಪಲ್ಲಕ್ಕಿ ಇದೆ. ಪಲ್ಲಕ್ಕಿ ಆದಮೇಲೆ ತಂಬಿಟ್ಟು ಆರತಿ ಬರುತ್ತೆ. ನಾಳೆ ಒಂದು ಗಿರಿ ಸುತ್ತ ಮೆರವಣಿಗೆ ಅಂತ, ಬೆಟ್ಟದ ಸುತ್ತ ಒಂದು ಮೆರವಣಿಗೆ. ಏನು ಒಂದು ಮಕ್ಕಳು ಆಗದೆ ಇರುವಂಥವ್ರು ಮತ್ತು ಕಸಾಲೆ ಇರದೇ ಇರುವಂಥವ್ರು ಅಂಥವ್ರು ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಆಶೀರ್ವಾದ ಪಡೆ ಬೆಟ್ಟದ ಸುತ್ತ ಬರ್ತಾರೆ. ಅವರು ಖಂಡಿತ ಆಶೀರ್ವಾದ ಆಗುವಂಥ ಒಂದು ಸಂದರ್ಭ ಇದೆ. ಮತ್ತು ನಾಳಿದ್ದು ಬುಧವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ರೇಣುಕಾಂಬ ತೇರಿದೆ. ಇದಿಷ್ಟು ಪ್ರತಿ ವರ್ಷ ಬುದ್ಧ ಪೌರ್ಣಿಮೆಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಮತ್ತು ಶ್ರೀಮಠ ನಾವು ಇದು 140-160 ವರ್ಷ ಮಠ ಇತಿಹಾಸ ಇರುವಂಥದ್ದು. ಅವತ್ತಿಂದ ಇವತ್ತಿನವರೆಗೂ 3ನೇ ತಲೆಮಾರಿಂದನೂ 4ನೇ ಸ್ವಾಮಿಗಳಾದಂಥ ನಾವು ಈ ಒಂದು ಮಠದಲ್ಲಿ ದಾಸೋಹ ಮತ್ತು ಬರುವಂಥ ಯಾತ್ರಾರ್ಥಿಗಳಿಗೆ ಇಲ್ಲಿ ವಸತಿ ಸೌಲಭ್ಯ, ಪ್ರಸಾದ ವಿನಿಯೋಗವನ್ನು ನಡೆಸ್ತಾ ಬಂದೈತೆ. ಇವತ್ತು ಕೂಡ ಸುಮಾರು 10,000 ಜನಕ್ಕೆ ಕಾಳ್ಸಾರು, ಮುದ್ದೆ, ಪಾಯಸ, ಬೂಂದಿ ವ್ಯವಸ್ಥೆ ನಡೀತಾ ಇದೆ. ಇವತ್ತು ನಾಳೆನೂ ಕೂಡ ನಡೀತದೆ. ನಿನ್ನೆ ಹಿಂದಿನ ದಿವಸ ಕಾರ್ಯಕ್ರಮಗಳು ಸಾಂಗವಾಗಿ ನಡೀತದೆ. ಈ ಒಂದು ರೇವಣಸಿದ್ದೇಶ್ವರ ಸ್ವಾಮಿ ಎಲ್ಲರಿಗೂ ಶುಭ ಮಂಗಳ ಮತ್ತು ಆಶೀರ್ವಾದವನ್ನು ನಡೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. 700 ವರ್ಷಗಳ ಕಾಲ ರೇವಣಸಿದ್ದೇಶ್ವರರು ತಪಸ್ಸು ಮಾಡಿದಂಥ ಒಂದು ಕ್ಷೇತ್ರ ಇದು. ಈ 700 ವರ್ಷಗಳ ಕಾಲ ಕೆಲವು ಇತಿಹಾಸದಲ್ಲಿ ಇರುವಂಥದ್ದು, ಈ ರೇವಣಸಿದ್ದೇಶ್ವರರು ಇಲ್ಲಿ ಐಕ್ಯ ಆಗಿದ್ದಾರೆ ಅಂತಾರೆ. ಇನ್ನು ಕೆಲವರು ಇಲ್ಲ ತಪಸ್ಸು ಮಾಡಿ ಹೋದಂಥ ಸ್ಥಳ ಅಂತಾರೆ. ಈ ಒಂದು ಬಂಡೆ ಮೇಲ್ಗಡೆ ಈ ಒಂದು ಬಂಡೆ ಮೇಲೆ ಗುಹೆ ಇದೆ. ಆ ಗುಹೆಯಲ್ಲಿ ರೇವಣಸಿದ್ದೇಶ್ವರರು ತಪಸ್ಸು ಮಾಡಿದಂಥ ಒಂದು ಜಾಗ ಇದು. ಹೋದ ವರ್ಷಕ್ಕಿಂತ ಈ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಇದೆ. ಹೆಚ್ಚಿನ ಇದರಲ್ಲಿ ಭಕ್ತರ ಸಂಖ್ಯೆ. ಯಾಕೆ ಅಂದರೆ ವಿಶೇಷ ಈ ವರ್ಷ ಪ್ರತಿ ವರ್ಷ ಬುಧವಾರನೋ, ಗುರುವಾರನೋ, ಶುಕ್ರವಾರನೋ ನಡೀತಾ ಇತ್ತು. ಈ ವರ್ಷ ಸೋಮವಾರ ಬಿದ್ದಿದೆ. ಸೋಮವಾರ ಏನಪ್ಪ ಅಂದರೆ ರೇವಣಸಿದ್ದೇಶ್ವರನ ವಾರ. ಈ ರೇವಣಸಿದ್ದೇಶ್ವರನ ವಾರ ಭಕ್ತರಿಗೆ ಮನೆ ದೇವರಾದಿರೋದ್ರಿಂದ ಅವರಿಗೆ ಭಕ್ತ ಮಹಾಶಯರಿಗೆ ಸೋಮವಾರ ಇರೋದ್ರಿಂದ ಈ ವರ್ಷ ಜಾಸ್ತಿ ಭಕ್ತರು ಬಂದಿದ್ದಾರೆ. ಭಾನುವಾರನೇ ಬಂದು ತಂಗಿದ್ದಾರೆ. ನಿನ್ನೆನೆ ಬಂದು ತಂಗಿ
ಇವತ್ತು ನಿನ್ನೆಲ್ಲ ಕಾರ್ಯಕ್ರಮ ಎಳವಾರ ಬಂತು, ಎಳವಾರದಲ್ಲೂ ಭಾಗವಹಿಸಿದ್ರು. ರಾತ್ರಿ ನಾಟಕ ನಡೀತು, ಇಲ್ಲಿ ಮನರಂಜನೆ ಕಾರ್ಯಕ್ರಮ ನಡೀತು, ಅದನ್ನೆಲ್ಲ ನೋಡಿದ್ರು. ರಾತ್ರಿ 2 ಗಂಟೆವರೆಗೂ ನೋಡಿದ್ರು. ನೋಡಿ ತಿರ್ಗಾ ಮಲಗಲೇ ಇಲ್ಲ, ಭಜನೆ ಮಾಡಿದ್ರು. ದೇವರ ಧ್ಯಾನ ಮಾಡಿ 5 ಗಂಟೆಗೆ ಕೊಂಡೋಸ್ಕೋಕೆ ಹೋದ್ರು. ಹಂಗಾಗಿ ಸೋಮವಾರ ಬಿದ್ದಿರೋದ್ರಿಂದ ವಿಶೇಷವಾಗಿ ಇಲ್ಲಿ ಜಾತ್ರೆ ಜನಸಂಖ್ಯೆ ಜಾಸ್ತಿ ಇದೆ ಈ ಸಾರಿ. ಸರ್, ಇವತ್ತೊಂದು ವಿಶೇಷ ಅಂದರೆ ರೇವಣ ಸಿದ್ದೇಶ್ವರರು 700 ವರ್ಷಗಳ ಕಾಲ ಗುಪ್ತವಾಗಿ ತಪಸ್ಸು ಮಾಡಿದ ಸ್ಥಳ ಇದು. ಇಲ್ಲಿ ಪ್ರತಿ ಬುದ್ಧ ಪೌರ್ಣಮಿ ದಿನ ಈ ಜಾತ್ರೆ ನಡೆಯುತ್ತೆ, ವಿಶೇಷ ಇರುತ್ತೆ. ಅವತ್ತು ಅಂದರೆ ಇವರು ರೇಣುಕಾಂಬ ಅನ್ನೋರು ರೇವಣ ಸಿದ್ದೇಶ್ವರರ ವರಪುತ್ರಿ, ತಂಗಿ ಸಮಾನ. ಈ ಸ್ವಾಮಿಯಾದ ತೇರಾದ 3ನೇ ದಿವಸಕ್ಕೆ ಅಮ್ಮನವ್ರ ತೇರಾಗುತ್ತೆ. ಇವತ್ತು ವಿಶೇಷವಾಗಿ ಅಲಂಕಾರ ಮಾಡಿದ್ದೀವಿ, ಮುತ್ತಿನ ಅಲಂಕಾರ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಭಕ್ತರು ಜಾಸ್ತಿ ಬರ್ತಾ ಇದ್ದಾರೆ. ಪ್ರತಿ ವರ್ಷನೂ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಟ್ಟು ಜಾತ್ರೆ 5 ದಿನ ನಡೆಯುತ್ತೆ ಸರ್.